ನಮಸ್ಕಾರ. ಗೊಬೆಕ್ಲೆ ತೆಪೆ 12,000 ವರ್ಷಗಳ ಹಿಂದಿನ ಜಗತ್ತಿನ ಅತ್ಯಂತ ಪ್ರಾಚೀನ ನೆಲೆ. ನಾಗರಿಕತೆಗೆ ಒಂದು ಹೆಜ್ಜೆ ಹಿಂದೆ. ಇದು ನಮ್ಮ ವಿಷಯ. ಪ್ರಾಚೀನ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬಗ್ಗೆ ನೀವು ಆಸಕ್ತರಾಗಿದ್ದರೆ ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ನೇಯ ಟರ್ಕಿಯಲ್ಲಿ ಪತ್ತೆಯಾಗಿರುವ ಗೊಬ್ಲೆಕೆ ತೆಪೆ ಎನ್ನುವ ಹೆಸರನ್ನು ಕೇಳಿರ್ತೀರಿ. ಈವರೆಗೆ ಮಾನವ ಇತಿಹಾಸದ ಕುರಿತಾಗಿ ಪುರಾತತ್ವ ಸಂಶೋಧಕರು ಹೊಂದಿದ್ದ ತಿಳಿವಳಿಕೆಗಳನ್ನು ತಲೆ ಕೆಳಗಾಗಿ ಮಾಡಿರುವ ಜಾಗ ಇದು. ಈ ನೆಲೆಯಲ್ಲಿ ಪತ್ತೆಯಾಗಿರುವ ಪುರಾತತ್ವ ನಿರ್ಮಾಣಗಳ ಕಾಲ ಸಾಮಾನ್ಯ ಶಕೆ ಪೂರ್ವ 9 ರಿಂದ 10,000 ವರ್ಷಗಳ ಹಿಂದಿನದು. ಅಂದರೆ 12,000 ವರ್ಷಗಳಷ್ಟು ಹಳೆಯದು ಅಂತ ವೈಜ್ಞಾನಿಕ ಆಧಾರಗಳ ಮೇಲೆ ತೀರ್ಮಾನ ಮಾಡಲಾಗಿದೆ. ಆದ್ದರಿಂದಲೇ ಹುಸಿ ವಿಜ್ಞಾನವಾದಿಗಳು ಚುರುಕಾಗಿ ಈ ನೆಲೆಯ ಸುತ್ತ ನೂರಾರು ವಿಡಿಯೋಗಳನ್ನು ಮಾಡಿಸಿದ್ದಾರೆ. ಅಂದರೆ ಸೂಡೋ ಆರ್ಕಿಯಾಲಜಿಸ್ಟ್ಗಳು ಉಟ್ಕೊಂಡಿದ್ದಾರೆ, ಹುಸಿ ಪುರಾತತ್ವವಾದಿಗಳು ಉಟ್ಕೊಂಡಿದ್ದಾರೆ. 12,000 ವರ್ಷಗಳ ಹಿಂದೆ ಇದ್ದು ಕಣ್ಮರೆಯಾದ ಮುಂದುವರೆದ ಜನಾಂಗಕ್ಕೆ ಇದು ಪುರಾವೆ. ಏಲಿಯನ್ಗಳು ಈ ನೆಲೆಯ ನಿರ್ಮಾಣದಲ್ಲಿ ಭಾಗಿಯಾಗಿದ್ದು ಅನ್ನುವ ರೋಚಕ ಕಥೆಗಳು ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾವೆ. ಗೊಬೆಕ್ಲೆ ತೆಪೆಯ ಮುಂದೆ ಈವರೆಗೆ ಗೊತ್ತಿರುವ ಎಲ್ಲ ಪ್ರಾಚೀನ ನಾಗರಿಕತೆಗಳು ಮಕ್ಕಳಂತೆ ಕಾಣ್ತವೆ. ಇಲ್ಲಿ ಕಂಡು ಬಂದಿರುವಂತಹ ವಿಶಾಲವಾದಂಥ ಕಲ್ಲು ವೃತ್ತಗಳು, ಟಿ ಆಕಾರದ ಕಂಬಗಳು, ಜಿಂಕೆ, ಕಾಡೆಮ್ಮೆ, ಗೆಂಡ, ಮೃಗ, ಪಕ್ಷಿ, ಹಾವುಗಳ ಆಕೃತಿಗಳು ಇವುಗಳೆಲ್ಲ ನಾಗರಿಕತೆಗೆ ಸೇರಿದಂತೆ ಕಲಾತ್ಮಕತೆ ಮತ್ತು ಸಾಮೂಹಿಕ ಕಾರ್ಮಿಕ ಸಂಘಟನೆಯ ಶಕ್ತಿಯನ್ನು ತೋರಿಸ್ತಾ ಇದ್ದಾವೆ. ಆದರೂ ಕೂಡ ಪುರಾತತ್ವ ಸಂಶೋಧಕರು ಗೊಬೆಕ್ಲೆ ತೆಪೆಯನ್ನ ನಾಗರಿಕತೆ ಅಂತ ಕರೆಯೋದಿಲ್ಲ. ಅದನ್ನ ಬದಲಿಗೆ ಬೇಟೆ ಸಂಗ್ರಹಕಾರ ಕೇಂದ್ರ ಅಂತ ವರ್ಣಿಸ್ತಾರೆ. ಈ ನಿರ್ಧಾರಕ್ಕೆ ಕಾರಣವಾದಂಥ ಪ್ರಮುಖ ಪುರಾವೆಗಳನ್ನ ನಾವೀಗ ಒಂದೊಂದಾಗಿ ನೋಡೋಣ. ಗೊಬೆಕ್ಲೆ ತೆಪೆಯಲ್ಲಿ 6 ರಿಂದ 20 ಮೀಟರ್ ಗಾತ್ರದ ವೃತ್ತಾಕಾರದ ಮಂದಿರಗಳು ಅಥವಾ ಗುಡಿಗಳಿದ್ದಾವೆ. 5 ರಿಂದ 7 ಮೀಟರ್ ಎತ್ತರದ ಟಿ ಆಕಾರದ ಕಂಬಗಳು, ಸಂಕೀರ್ಣವಾದಂಥ ಪ್ರಾಣಿಗಳ ಉಬ್ಬು ಶಿಲ್ಪಗಳು, ಕಲ್ಲು ಸಂಸ್ಕರಣೆಯ ಉನ್ನತ ಮಟ್ಟದ ತಂತ್ರಜ್ಞಾನ ಕಂಡು ಬರ್ತದೆ. ಇಲ್ಲಿ ಗೊಬೆಕ್ಲೆ ತೆಪೆ ಸಾಂಪ್ರದಾಯಿಕ ತಿಳುವಳಿಕೆಗೆ ಸವಾಲನ್ನು ಆಗ್ತದೆ. ಆದರೆ ಪುರಾತತ್ವಜ್ಞರು ಮತ್ತು ಮಾನವತಾ ವಿಜ್ಞಾನಿಗಳು ಇದು ಒಂದು ನಾಗರಿಕತೆ ಅನ್ನೋದನ್ನ ತಿರಸ್ಕಾರ ಮಾಡ್ತಾರೆ. ತಾಂತ್ರಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಯುತವಾಗಿ ಕಾಣುವ ಈ ನಿರ್ಮಾಣ ಮಾಡದವರು ಕೃಷಿ ಮಾಡದ, ಅಂದ್ರೆ ಒಕ್ಕಲ್ತನ ಮಾಡದ, ಪಶುಗಳನ್ನು ಸಾಕದ, ಶಾಶ್ವತ ಊರುಗಳಲ್ಲಿ ಇರದ ಬೇಟೆಗಾರ ಮತ್ತು ಸಂಗ್ರಹಕಾರರು. ಆದ್ರಿಂದ ಇದು ನಾಗರಿಕತೆಯನ್ನು ಪ್ರತಿನಿಧಿಸುವ ನೆಲೆಯಲ್ಲ ಅಂತ ಇವರು ವಿವರಿಸ್ತಾರೆ. ಮಾನವ ಇತಿಹಾಸದಲ್ಲಿ ನಾಗರಿಕತೆ ಅನ್ನುವ ಕಲ್ಪನೆ ಸಾಮಾನ್ಯವಾಗಿ ಒಕ್ಕಲ್ತನ, ದನ ಸಾಕಾಣಿಕೆ, ಶಾಶ್ವತವಾದಂಥ ನೆಲೆ, ವಾಸ, ಆರ್ಥಿಕೀಯ ರಾಜಕೀಯ ವ್ಯವಸ್ಥೆ, ನಗರೀಕರಣ ಮತ್ತು ತಾಂತ್ರಿಕ ಅಧಿಕಾರಗಳ ಆಧಾರದ ಮೇಲೆ ತೀರ್ಮಾನಕ್ಕೆ ಬರುತ್ತೆ. ಇವು ಯಾವುವು ಕೂಡ ಗೊಬೆಕ್ಲೆ ತೆಪೆಯಲ್ಲಿ ಕಂಡುಬರೋದಿಲ್ಲ. ಗೊಬೆಕ್ಲೆ ತೆಪೆಯ ರಚನೆಗಳು ನಾಗರಿಕತೆಯ ಸ್ಪಷ್ಟ ಲಕ್ಷಣಗಳಂತೆ ಕಾಣಿಸಿದ್ರು ಕೂಡ ಈ ರಚನೆಗಳ ಉದ್ದೇಶ ಧಾರ್ಮಿಕ ಮತ್ತು ಸಂಸ್ಕಾರ ಆಚರಣೆಗಳಿಗೆ ಸಂಬಂಧಿಸಿದೆಯೇ ಹೊರತಾಗಿ ಆರ್ಥಿಕ ರಾಜಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಸಮೂಹ ಸಮಾವೇಶದ ಕೇಂದ್ರ ಅಂತ ಪುರಾತತ್ವ ವಿಜ್ಞಾನಿಗಳು ತೀರ್ಮಾನಿಸಿದ್ದಾರೆ. ಬೇಟೆಗಾರ ಸಂಗ್ರಹಕಾರರಿಗೆ ಇಂತಹ ಸಂಘಟಿತ ಕೆಲಸ ಸಾಧ್ಯವೆನ್ನುವ ಪ್ರಶ್ನೆಗೆ ಅಧ್ಯಯನಗಳು ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಾವೆ. ಬೇಟೆಯ ನಂತರದ ಊಟ, ಆಚರಣೆ, ಋತುಗಳ ಸಮಾವೇಶ ಕಾರ್ಯಕ್ರಮಗಳಿಗೆ ದೊಡ್ಡ ದೊಡ್ಡ ಗುಂಪುಗಳಲ್ಲಿ ಜನ ಸೇರ್ತಾ ಇದ್ರು. ಅಂತಹ ಗುಂಪುಗಳು ಮತ್ತು ಅಂಥ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡದಂತಹ ನಿರ್ಮಾಣಗಳನ್ನು ಮಾಡೋದು ಅಸಾಧ್ಯ ಅಲ್ಲ ಅಂತ ಇವರು ಹೇಳ್ತಾರೆ. ಗೊಬೆಕ್ಲೆ ತೆಪೆ ಒಂದು ನಾಗರಿಕತೆಯನ್ನು ಪ್ರತಿನಿಧಿಸೋದಿಲ್ಲ ಅನ್ನೋದಕ್ಕೆ ಅಲ್ಲಿ ದೊರೆತಿರುವ ಕಾಳು ಮತ್ತು ಧಾನ್ಯಗಳು ಪುರಾವೆಯನ್ನ ಒದಗಿಸಿದ್ದಾವೆ. ಒಂದು ನೆಲೆಯಲ್ಲಿ ದಕ್ಕುವ ಪ್ರಾಚೀನ ಕಾಳುಗಳು ಉಳಿಕೆಗಳಿಂದ ಆ ನೆಲೆ ನಾಗರಿಕ ಸಮಾಜದ ಭಾಗಿಯಾಗಿತ್ತೆ ಇಲ್ಲದಂತ ಗುರುತಿಸೋದಕ್ಕೆ ಸಾಧ್ಯ. ಈ ಕುರಿತಾಗಿ ಆಸಕ್ತರು ಪ್ರಾಚೀನತೆ ಮತ್ತು ಕಾಳು ಧಾನ್ಯಗಳನ್ನು ಕುರಿತಾದ ನಮ್ಮ ಇನ್ನೊಂದು ವಿಡಿಯೋವನ್ನು ನೋಡಬಹುದು. ಅದರ ಲಿಂಕ್ ಕೊಂಡಿ ವಿವರಣೆಯಲ್ಲಿದೆ. ಗೊಬೆಕ್ಲೆ ತೆಪೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾಡಿದ ಪ್ರಾಚೀನ ಸಸ್ಯ ಮತ್ತು ಕಾಳುಗಳ ಅಧ್ಯಯನದಲ್ಲಿ ಕಾಡು ಗೋಧಿ ಮತ್ತು ಕಾಡು ಜವೆ ಮುಂತಾದ ಸಂಗ್ರಹಿಸಲ್ಪಟ್ಟ ಧಾನ್ಯಗಳು ದೊರೆಯುತ್ತವೆ ಹೊರತಾಗಿ ಒಕ್ಕಲತನದ ಮೂಲಕ ಬೆಳೆದಿರತಕ್ಕಂಥ ಕಾಳುಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಗೊಬೆಕ್ಲೆ ತೆಪೆಯ ಸುತ್ತಲಿನ ಪ್ರದೇಶದಲ್ಲಿ ಕೃಷಿಯ ಮೂಲಕ ಕಾಳುಗಳನ್ನು ಬೆಳೆಸಲು ಬೇಕಾದಂಥ ಉಪಕರಣಗಳಾಗಲಿ, ಕೃಷಿಯ ಉಪಕರಣಗಳಾಗಲಿ, ಕತ್ರಿ, ನೆಲಸ ನೂಕುವಂಥ ಸಲಕರಣೆಗಳು, ನೆಲಸಮತಟ್ಟುಗೊಳಿಸತಕ್ಕಂಥ ಇತರ ಉಪಕರಣಗಳು, ಸಾಧನಗಳು, ಕೊರೆಮಣೆ, ಕೂರಿಗೆ ಮುಂತಾದ ಯಾವುದೇ ಶಾಶ್ವತ ಕೃಷಿ ಸಲಕರಣೆಯ ಸಾಧನಗಳು ಸಿಕ್ಕಿಲ್ಲ. ಅದರಿಂದ ಗೊಬೆಕ್ಲೆ ತೆಪೆಯ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ ಜನ ಕೃಷಿಕರಲ್ಲ, ನಾಗರಿಕರಲ್ಲ. ಅವರು ಕಾಡಿನ ಕಾಳು ಹಣ್ಣುಗಳನ್ನು ಸಂಗ್ರಹಿಸುವ ಬೇಟೆಗಾರ ಸಂಗ್ರಹಕಾರರಿಗೆ ಹೆಚ್ಚಿನ ಬೆಂಬಲ ದಕ್ಕಿದೆ. ಯಾವುದೇ ನಾಗರಿಕತೆಯ ಲಕ್ಷಣಗಳಲ್ಲಿ ಮನೆಗಳ ಗುಂಪು, ಅಡಿಗೆ ಮನೆ, ಕಲ್ಲಿನ ಚಿಮಣಿಗಳು, ಕೊಳವೆ, ಕುಡಿಯುವ ನೀರಿನ ವ್ಯವಸ್ಥೆ, ಮಣ್ಣು, ಮರ, ಕಲ್ಲಿನಿಂದ ಕಟ್ಟಿದ ಮನೆಗಳು ಇರ್ತವೆ. ಆದರೆ ಗೊಬೆಕ್ಲೆ ತೆಪೆಯಲ್ಲಿ ಇವುಗಳು ಯಾವುಗಳು ಇರದೆ ಆಚರಣೆ, ಸಂಸ್ಕಾರ ಕೇಂದ್ರದ ರಚನೆಗಳು ಮಾತ್ರ ಇದ್ದಾವೆ. ಒಂದೇ ಒಂದು ಮನೆಯಾಗಲಿ, ದೀರ್ಘಕಾಲ ನೆಲೆಸೋದಕ್ಕೆ ಬೇಕಾದ ವ್ಯವಸ್ಥೆಯ ಗುರುತಾಗಲಿ, ವಾಸಕ್ಕೆ ಅಗತ್ಯವಾದಂಥ ಮನೆಯ ಅಡಿಪಾರಿಗಳಾಗಲಿ, ತಳಹದಿಗಳಾಗಲಿ ಇಲ್ಲಿ ದಕ್ಕಿಲ್ಲ. ಗೊಬೆಕ್ಲೆ ತೆಪೆಯಲ್ಲಿ ಸಿಕ್ಕಿರುವ ಮೂಳೆಗಳು
ಕಾಡು ಪ್ರಾಣಿಗಳಿಗೆ ಸೇರಿದ್ದೇವೆ. ಇಲ್ಲಿ ಸಿಕ್ಕಿರುವ ಮೇಕೆ, ಕುರಿ, ಹಸುಗಳ ದೈಹಿಕ ಸ್ವರೂಪ, ಎಲುಬಿನ ಸಾಂದ್ರತೆ, ಆಕಾರ, ವೈಶಿಷ್ಟ್ಯ ಇವು ಯಾವುದರಲ್ಲಿಯೂ ಕೂಡ ಕೂಡ ಮಾನವ ಸಾಕಿದ ಪ್ರಾಣಿಗಳ ಲಕ್ಷಣಗಳಿಲ್ಲ. ಗೊಬೆಕ್ಲೆ ತೆಪೆಯ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಭಾರೀ ಶ್ರಮ, ನಿರ್ಮಾಣ ಕೌಶಲ್ಯ, ತಂಡ ಮತ್ತು ಪಾಳೆಗಳ ವ್ಯವಸ್ಥೆ ಎಲ್ಲ ಬಳಕೆಯಾಗಿದ್ದರೂ ಕೂಡ, ಸಾಮೂಹಿಕ ಕಾರ್ಮಿಕ ಪ್ರಯತ್ನ ಇದ್ದರೂ ಕೂಡ ಆರ್ಥಿಕ ರಾಜಕೀಯ ವ್ಯವಸ್ಥೆ ಇಲ್ಲ. ನಾಗರಿಕತೆಯ ಅವಿಭಾಜ್ಯ ಅಂಗಗಳಾದ ತೆರಿಗೆ ಸಂಗ್ರಹ, ವ್ಯಾಪಾರದ ಚಿಹ್ನೆಗಳು, ತೂಕ ಅಳತೆ ವ್ಯವಸ್ಥೆ, ಅಧಿಕಾರ ಕೇಂದ್ರಗಳು, ಆಡಳಿತ ಕಟ್ಟಡಗಳು, ಸಂಗ್ರಹಣಾ ಸ್ಥಾವರಗಳಿಲ್ಲ. ಇದರಿಂದ ಇದು ಸಂಘಟಿತ ಧಾರ್ಮಿಕ ಸಂಪ್ರದಾಯದ ರಚನೆಯೇ ಹೊರತು ನಗರ ಅಥವಾ ರಾಜ್ಯ ವ್ಯವಸ್ಥೆಯ ಸಮಾಜ ಅಲ್ಲ ಅಂತ ಈಗ ತೀರ್ಮಾನಕ್ಕೆ ಬರಲಾಗಿದೆ. ಟರ್ಕಿ, ಸಿರಿಯಾ ಪ್ರದೇಶಗಳಲ್ಲಿ ಮಣ್ಣಿನ ಪಾತ್ರೆಗಳ ಬಳಕೆ ಸುಮಾರು ಸಾಮಾನ್ಯ ಶಕೆ ಪೂರ್ವ 7ನೇ ಸಹಸ್ರಮಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ಆದರೆ ಸಾಮಾನ್ಯ ಶಕೆ ಪೂರ್ವ 9600ರಿಂದ 8600 ಅವಧಿಗೆ ಸೇರುವ ಗೊಬೆಕ್ಲೆ ತೆಪೆನಲ್ಲಿ ಯಾವುದೇ ಮಣ್ಣಿನ ಪಾತ್ರೆಗಳು ಸಿಕ್ಕಿಲ್ಲ. ಅದು ಮಣ್ಣಿನ ಪಾತ್ರೆಗಳ ತಯಾರಿಕೆ ಮತ್ತು ಬಳಕೆಯ ಹಿಂದಿನ ಕಾಲ. ಪುರಾತತ್ವ ದೃಷ್ಟಿನಲ್ಲಿ ಮಣ್ಣಿನ ಪಾತ್ರೆಗಳಿಲ್ಲದ ಸಮಾಜ ಇನ್ನು ಕೃಷಿ, ವಸತಿ, ಆಹಾರ ಸಂಗ್ರಹದ ವ್ಯವಸ್ಥೆ ಸ್ಥಾಪಿಸದೇ ಇರತಕ್ಕಂಥ ಸಮಾಜ ಅನ್ನೋದು ಸ್ಪಷ್ಟ. ನಗರ ಅಥವಾ ನಾಗರಿಕತೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಸ್ತೆಗಳು, ವಾಸಕ್ಷೇತ್ರ, ಕಾರ್ಯಕ್ಷೇತ್ರ, ನೀರು ಸಂಗ್ರಹಣೆ, ಮಾರುಕಟ್ಟೆ ಪ್ರದೇಶ ಗೊಬೆಕ್ಲೆ ತೆಪೆನಲ್ಲಿಲ್ಲ. ಅಲ್ಲಿರೋದು ವೃತ್ತಾಕಾರದ ಮತ್ತು ಅಂಡಾಕಾರದ ಪವಿತ್ರ ವೇದಿಕೆಗಳೇ ಹೊರತು ಮಾರ್ಗ ಸೂಚನಾ ತಂತ್ರ ಅಥವಾ ನಗರ ಯೋಜನೆ ಅಲ್ಲ. ಎಲ್ಲವೂ ಸಂಪ್ರದಾಯ, ಧಾರ್ಮಿಕ ಆಚರಣೆ ಕಡೆ ಮುಖ ಮಾಡಿದ್ದೇವೆ. ಇಲ್ಲಿ ಕಂಡುಬರುವ ಟಿ ಆಕಾರದ ಸ್ತಂಭಗಳು ಮಾನವಾಕಾರದ ಪ್ರತೀಕಗಳು. 2 ದೊಡ್ಡ ಕಲ್ಲುಗಳು ಪೂಜಾ ಕೇಂದ್ರದ ದೈವದ ಜೋಡಿಗಳಾಗಿ ಕಾಣಿಸ್ಕೊಳ್ತೇವೆ ಅಂತ ಈಗ ನಿರ್ಮಾಣಕ್ಕೆ ಬರಲಾಗೈತೆ. ಗೋಡೆ ಕಲೆಗಳು, ಪ್ರಾಣಿಗಳ ಚಿತ್ರಗಳು, ಬೇಟೆ ಸಂಗ್ರಹ ಜಗತ್ತಿನ ಸಂಪ್ರದಾಯಗಳ ಪ್ರತಿಬಿಂಬ. ಇದು ಈ ಜಾಗ, ಗೊಬೆಕ್ಲೆ ತೆಪೆ ಜಾಗ ಪೂಜೆ, ಸಂಪ್ರದಾಯ, ಒಗ್ಗಟ್ಟಿನ ಸಮಾವೇಶ ಸ್ಥಳ, ನಾಗರಿಕತೆ, ರಾಜಕೀಯ, ಆರ್ಥಿಕ ಹೃದಯ ಭಾಗ ಅಲ್ಲ. ಕೊನೆಯದಾಗಿ ಪುರಾತತ್ವ ಸಂಶೋಧಕರು ಈವರೆಗೆ ಬೇಟೆ ಮತ್ತು ಸಂಗ್ರಹ ಸ್ಥಿತಿನಲ್ಲಿ ಇದ್ದಂಥ ಜನರ ಸಾಮೂಹಿಕ ಸಾಮರ್ಥ್ಯ, ನಿರ್ಮಾಣ ತಂತ್ರಗಳ ಕುರಿತಾಗಿ ಹೊಂದಿದ್ದ ತಿಳುವಳಿಕೆಗಳನ್ನು ಗೊಬೆಕ್ಲೆ ತೆಪೆ ಕುಟ್ಟಿ ಕೆಡವಿಹಾಕಿದೆ ಅಂತ ಯಾವುದೇ ಸಂಶಯ ಇಲ್ಲದೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾವು ಗೊಬೆಕ್ಲೆ ತೆಪೆಯ ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.